ಆ ಸಂದರ್ಭದಲ್ಲಿ ಯುದ್ಧದ ವಾತಾವರಣ ನಿರ್ಮಾಣ ಇನ್ನೇನು ಆಗುತ್ತೆ ಅನ್ನುವಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಆ ಒಂದು ಸಂದರ್ಭದಲ್ಲಿ ಆ ಇಡೀ ಘಟನೆಗಳನ್ನು ಎಸ್ಕಲೇಟ್ ಮಾಡೋದ್ರಿಂದಾಗಿ ಸ್ವಲ್ಪ ಹಿಂದಕ್ಕೆ ಸರಿಯುವಂತಹ ಕೆಲಸವನ್ನು ಅವತ್ತು ಪಾಕಿಸ್ತಾನ ಮಾಡಿತ್ತು. ಆದರೆ ಈ ಬಾರಿ ಪಾಕಿಸ್ತಾನ ನಡೆಸ್ತಾ ಇರುವಂತಹದ್ದು ಭಾರತದ ಒಳಕ್ಕೆ, ಅದರಲ್ಲೂ ಕೂಡ ವಿಶೇಷವಾಗಿ ಜಮ್ಮುವಿನವರೆಗೂ ಕೂಡ ಬಂದು ಅದು ಒಂದು ಮಿಸೈಲನ್ನು ದಾಳಿ ನಡೆಸಿದೆ ಅಂತ ಇರುವ ಸಂದರ್ಭದಲ್ಲಿ ಸಹಜವಾಗಿಯೇ ಭಾರತದ ಜವಾಬ್ದಾರಿಯೂ ಕೂಡ ಆಗಿರುತ್ತೆ. ಭಾರತದ ರಕ್ಷಣೆಯನ್ನು ಮಾಡುವಂಥದ್ದು, ಭಾರತದ ಸಾರ್ವಭೌಮತೆಯನ್ನು ತೋರಿಸುವಂಥದ್ದು. ಈ ಕಾರಣಕ್ಕಾಗಿ ಜಮ್ಮುವಿನಲ್ಲಿ ಈಗಾಗಲೇ ನಡೆದಿರುವಂತಹ ಸ್ಫೋಟವನ್ನು ಅದಕ್ಕೆ ತಿರುಗೇಟು ಕೊಡುವಂತಹ ಕೆಲಸವನ್ನು ಶುರು ಮಾಡಲಾಗಿದೆ. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ನ ಮೂಲಕವಾಗಿ ಈಗಾಗಲೇ 4 ಮಿಸೈಲ್ಗಳನ್ನು ಹೊಡೆದುರುಳಿಸಿರುವಂಥದ್ದು ಕೂಡ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಕಂಪ್ಲೀಟ್ ಆಗಿ ಜಮ್ಮು ಪ್ರದೇಶವನ್ನು ಬ್ಲಾಕ್ಔಟ್ ಮಾಡಲಾಗಿರುವಂಥದ್ದು ಕೂಡ ಜಮ್ಮುವಿನಿಂದ ಅಕ್ನೂರ್ವರೆಗೂ ಕೂಡ ಬ್ಲಾಕ್ಔಟ್ ಮಾಡಲಾಗಿದೆ. ಶೆಲ್ ದಾಳಿಯ ದೃಶ್ಯಗಳು ಈಗಾಗಲೇ ನಮ್ಮ ಸ್ಕ್ರೀನಲ್ಲೂ ಕೂಡ ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು. ಇದು ಶೆಲ್ ದಾಳಿಯ ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಪಾಕಿಸ್ತಾನದ ದಾಳಿಯಿಂದ ಯಾವುದೇ ಪ್ರಾಣಹಾನಿ ಆಗಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಸೇನಾಧಿಕಾರಿಗಳು ಅಂದರೆ ಡಿಫೆನ್ಸ್ ಕಾಲೋನಿಯನ್ನು ಕೂಡ ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸಿರುವಂಥದ್ದು ಪಾಕಿಸ್ತಾನ ನಡೆಸಿರುವಂತಹ ಮತ್ತೊಂದು ಅಕ್ಷಮ್ಯ ಅಪರಾಧ ಇದಾಗಿದೆ. 8 ಕ್ಷಿಪಣಿಗಳನ್ನು ಈಗಾಗಲೇ ಸೇನಾಪಡೆಗಳು ಹೊಡೆದುರುಳಿಸಿದ್ದಾವೆ. ಜಮ್ಮು ಕಾಶ್ಮೀರ ಪ್ರವೇಶಿಸುವ ಮೊದಲೇ ಅವುಗಳನ್ನು ಹೊಡೆದುರುಳಿಸುವಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ. ಈಗಾಗಲೇ ಬಂದಿರುವಂತಹ ಮಿಸೈಲ್ಗಳನ್ನು ಹೊಡೆದುರುಳಿಸುವಂತಹ ಕೆಲಸವನ್ನು ಭಾರತ ಮಾಡ್ತಾ ಇದೆ. ಯಾವುದೇ ಪ್ರಾಣಹಾನಿ ಇದುವರೆಗೆ ಸಂಭವಿಸಿಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಸ್ಪಷ್ಟತೆಯೂ ಕೂಡ ಸಿಗ್ತಾ ಇದೆ. ಆದರೆ ಪಾಕಿಸ್ತಾನ ಅಪ್ರಚೋದಿತವಾಗಿ ತನ್ನ ಅಗ್ರೆಷನ್ ಅನ್ನು ತೋರಿಸ್ತಾ ಇರುವಂಥದ್ದು ಸ್ಪಷ್ಟ ಇದೆ. ಪಾಕಿಸ್ತಾನದ ಈ ಇದನ್ನು ಸಹಜವಾಗಿಯೇ ಭಾರತ ಅದಕ್ಕೆ ತಿರುಗೇಟನ್ನು ಕೊಡಬೇಕಾದಂತಹ ಅನಿವಾರ್ಯತೆ ಇದ್ದೇ ಇರುತ್ತೆ. ಆ ಕೆಲಸವನ್ನು ಭಾರತ ಮಾಡ್ತಾ ಇರುವಂಥದ್ದು. ಈಗ ಸದ್ಯಕ್ಕೆ ಯಾವುದೇ ರೀತಿಯಂಥ ಪ್ರಾಣಹಾನಿ ಆಗಿಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿದೆ. ಪಾಕಿಸ್ತಾನ ಭಾರತದ ಕಡೆಗೆ ಗುರಿಯಾಗಿಸಿ ಹೊಡೆದಂತಹ ಇವತ್ತಿನ ಮಿಸೈಲ್ಗಳು, ಯಾಕೆಂದರೆ ಪಾಕಿಸ್ತಾನಕ್ಕೆ ಏನಾಗಿದೆ ಅಂತ ಹೇಳಿದರೆ, ಯಾವ ಸಂದರ್ಭದಲ್ಲಿ ಜನ ಹೆಚ್ಚು ಓಡಾಡ್ತಿರುವಂಥ ಸಂದರ್ಭದಲ್ಲಿ ಬಹುಶಃ ದಾಳಿ ಮಾಡಿ ಪ್ರಾಣಹಾನಿಯನ್ನು ಮಾಡೋಣ ಅನ್ನುವಂತಹ ಉದ್ದೇಶದಿಂದ ಪಾಕಿಸ್ತಾನ ಮಾಡ್ದಂಗೆ ಕಾಣ್ತಾ ಇದೆ ಈ ದಾಳಿಯನ್ನು. ಈ ಕಾರಣಕ್ಕಾಗಿಯೇ ಈಗಾಗಲೇ ಪಾಕಿಸ್ತಾನದ ಈ ದಾಳಿಯನ್ನು ತಡೆಯುವ ಪ್ರಯತ್ನದಲ್ಲಿ ಭಾರತ ಯಶಸ್ವಿಯಾಗಿದೆ. ಪಾಕಿಸ್ತಾನ ನಡೆಸಿರುವಂತಹ ಈ ದಾಳಿಯನ್ನು ಕೂಡ ತಡೆಯುವುದರಲ್ಲಿ ಯಶಸ್ವಿಯಾಗಿದೆ. ಈಗಾಗಲೇ ಪಾಕಿಸ್ತಾನದಲ್ಲಿ 9 ಉಗ್ರ ನೆಲೆಗಳನ್ನು ಛಿದ್ರ ಮಾಡಿದ ನಂತರ ಪಾಕಿಸ್ತಾನದ ಲಾಹೋರ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಕೂಡ ಭಾರತ ಧ್ವಂಸ ಮಾಡಿದೆ. ಈಗ ಪಾಕಿಸ್ತಾನ ಅದಕ್ಕಿಂತ ದೊಡ್ಡದಾದಂತಹದ್ದನ್ನು ಬಯಸ್ತಾ ಇದೆ ಅನ್ನೋದು ಕೂಡ ಸ್ಪಷ್ಟ ಇದೆ. ಪಾಕಿಸ್ತಾನ ಬಯಸ್ತಾ ಇರುವಂಥದ್ದು ಬಹುಶಃ ಅದರ ಮತ್ತಷ್ಟು ಸೇನಾ ನೆಲೆಗಳನ್ನು ಧ್ವಂಸ ಮಾಡಬೇಕಾದದನ್ನು ಪಾಕಿಸ್ತಾನ ಬಯಸ್ತಾ ಇರುವಂಗೆ ಕಾಣ್ತಾ ಇದೆ. ಈಗ ಆರ್ಟಿಲರಿ ಶೆಲ್ಲಿಂಗ್ ಕೂಡ ನಡೆಸಿರುವಂಥದ್ದು, ಡ್ರೋನ್ ಮೂಲಕವಾಗಿ ದಾಳಿ ನಡೆಸಿರುವಂಥದ್ದು ಮತ್ತು ಕ್ಷಿಪಣಿಗಳನ್ನು ಬಳಕೆ ಮಾಡಿಕೊಂಡಿರುವಂಥದ್ದು. ಇದು ಸದ್ಯ ಪಾಕಿಸ್ತಾನ ನಡೆಸಿರುವಂತಹ ದಾಳಿ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಈ ದಾಳಿಗೆ ಈಗ ಕಂಪ್ಲೀಟ್ಲಿ S-400 ಏನು ಡಿಫೆನ್ಸ್ ಸಿಸ್ಟಮ್ ಏನಿದೆ, ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ, ಭಾರತದ ಸುದರ್ಶನ ಚಕ್ರ ಏನಿದೆ, ಈ ಸುದರ್ಶನ ಚಕ್ರದ ಬಳಕೆ ಮತ್ತೊಂದು ಬಾರಿಯೂ ಕೂಡ ಆಗಿದೆ. ಭಾರತದ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಈಗಾಗಲೇ ಪಾಕಿಸ್ತಾನದ ಈ ದಾಳಿಯನ್ನು ತಡೆಯೋದರಲ್ಲಿ ಯಶಸ್ವಿಯಾಗಿದೆ. ಪಾಕಿಸ್ತಾನದ ಕಡೆಯಿಂದ ಬಂದಿರತಕ್ಕಂತಹ ಡ್ರೋನ್ ದಾಳಿಗಳನ್ನು ತಡೆಯುವಂಥದ್ರಲ್ಲೂ ಕೂಡ ಯಶಸ್ವಿಯಾಗಿದೆ. ಅವರ ಮಿಸೈಲ್ಗಳನ್ನು ಹೊಡೆದುರುಳಿಸಲಾಗಿದೆ. ಅವುಗಳನ್ನು ಅರ್ಧ ದಾರಿನಲ್ಲಿನೇ ಹೊಡೆದುರುಳಿಸುವಂತಹ ಕೆಲಸವನ್ನು ಎಲ್ಲ 8 ಪಾಕ್ ಮಿಸೈಲ್ಗಳನ್ನು ಕೂಡ ಹೊಡೆದುರುಳಿಸಲಾಗಿದೆ. 2 ಕಡೆಗಳಲ್ಲಿ ಮಾತ್ರನೇ ಅದರ ಸ್ಫೋಟ ಸಂಭವಿಸಿರುವಂಥದ್ದು ಸದ್ಯಕ್ಕೆ ಗೊತ್ತಾಗಿದೆ. ಅದು ಸ್ಫೋಟ ಯಾವ ರೀತಿಯಲ್ಲಿ ಆಗಿದೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಇನ್ನಷ್ಟೇ ಡೀಟೇಲ್ಸ್ ಸಿಗಬೇಕಾಗಿದೆ. ಸ್ಫೋಟ ಅಂದರೆ ಏರ್ ಡಿಫೆನ್ಸ್ ಸಿಸ್ಟಮ್ನ ಮೂಲಕವಾಗಿ ಅದನ್ನು ಧ್ವಂಸಗೊಳಿಸುವ ಸಂದರ್ಭದಲ್ಲಿ ಆಗಿರುವಂತಹ ಸಂದರ್ಭದಲ್ಲೇ ಜಮ್ಮು ಯೂನಿವರ್ಸಿಟಿಯ ಬಳಿಯಲ್ಲಿ ಸ್ಫೋಟ ಆಗಿರೋದ್ರ ಬಗ್ಗೆಯೂ ಕೂಡ ಒಂದು ಮಾಹಿತಿ ಇರುವಂಥ, ಅಂದರೆ ಆ ಡ್ರೋನನ್ನು ಹೊಡೆದುರುಳಿಸಲಾಗಿದೆ ಅನ್ನೋಂಥರ ಬಗ್ಗೆ ಸದ್ಯಕ್ಕಿರುವಂತಹ ಮಾಹಿತಿ ಇದಾಗಿದೆ. ಓಕೆ ಹರಿಪ್ರಸಾದ್, ವಿ ನೋ ವೆರಿ ವೆಲ್ ಬಿಕಾರಿ ಆಗಿರುವಂಥ ಪಾಕಿಸ್ತಾನಕ್ಕೆ ಭಾರತದ ಎದುರಿಗೆ ಈ ರೀತಿಯಾಗಿ ಒಳಗಡೆ ಬಂದು ದಾಳಿ ಮಾಡುವಂತಹ ಧೈರ್ಯ ಗಟ್ಸ್ ಇಲ್ಲ ಅನ್ನುವಂಥದ್ದು. ಆದರೂ ಕೂಡ ಅಂತಹದ್ದೊಂದು ಬಂಡ ಧೈರ್ಯಕ್ಕೆ ಮುಂದಾಗಿದೆ. ನೋಡೋಣ ಏನಾಗುತ್ತೆ ಇದರ ಪ್ರತೀಕಾರ ಅನ್ನುವಂಥದ್ದು.